ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಸೇರ್ಪಡೆಗೊಂಡಿದ್ದಕ್ಕೆ ಕೈ ನಾಯಕರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನ ಯಾವೆಲ್ಲ ನಾಯಕರು ಕಿಡಿಕಾರಿದ್ದಾರೆ ಅಂತ ನೋಡೋಣ. ಬಿಜೆಪಿ ನಿಮ್ಮ ಸ್ವಂತ ಮನೆ ಅಂತ ಹೇಳ್ತೀರಾ, ಹಾಗಾದ್ರೆ ನಿಮ್ಮ ಸ್ವಂತ ಮನೆ ಯಾಕೆ ಬಿಟ್ಟು ಬಂದ್ರಿ? ಅವರ ಘನತೆಗೆ ಇದು ಶೋಭೆ ಅಲ್ಲ. ಯಾಕೆ ಪಕ್ಷ ಬಿಟ್ಟರು ಗೊತ್ತಿಲ್ಲ, ಅವ್ರು ಯಾಕೆ ಬಂದ್ರು, ಯಾಕೆ ಹೋದ್ರು ಅನ್ನೋದನ್ನು ಅವರೇ ಹೇಳಬೇಕು. ಬಂದ ಪುಟ್ಟ ಹೋದ ಪುಟ್ಟ ಅಂತ ಶೆಟ್ಟರ್ ಅವರಿಗೆ ವ್ಯಂಗ್ಯ ಮಾಡಿದ್ದಾರೆ ಹೆಬ್ಬಾಳ್ಕರ್ ಅವರು. ಅಥವಾ ಬೇರೆ ನಾಯಕರು ಇರಬಹುದು, ಏನಿವತ್ತು ಬಿಜೆಪಿಯವರು ಗಾಳ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದ್ ಮಾತ್ರ ಎದ್ದು ಕಾಣುತ್ತೆ, ರಾಜ್ಯ ಬಿಜೆಪಿ ನಾಯಕತ್ವದಲ್ಲಿ ಕೇಂದ್ರ ಬಿಜೆಪಿ ನಾಯಕರಿಗೆ ಭರವಸೆ ಇಲ್ಲ. ಇಲ್ಲಿ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಇರ್ಬೋದು, ಅಶೋಕ್ ಅವರ ನಾಯಕತ್ವದಲ್ಲಿ ಇರ್ಬೋದು, ಕೇಂದ್ರ ಸರ್ಕಾರ ಇಲ್ಲಿ ಗೆಲ್ಲಿಕ್ ಆಗೋದಿಲ್ಲ ಅಂತ ಬಹಳ ಸ್ಪಷ್ಟವಾದಂತ ಸಂದೇಶ ಪದೇ ಪದೇ ಕಳಿಸ್ತಾ ಇದ್ದಾರೆ. ನಿನ್ನೆ ನೀವು ಶೆಟ್ಟರ್ ಅವರ ಸಂದರ್ಶನ ನೋಡಿದಾಗ ಅವ್ರೇನ್ ಹೇಳಿದ್ದಾರೆ, ಕಾಂಗ್ರೆಸ್ನವರು ನನಗೆ ಬಹಳ ಗೌರವಾನ್ವಿತವಾಗಿ ನೋಡ್ಕೊಂಡಿದ್ದಾರೆ, ಸೂಕ್ತವಾದಂತ ಸ್ಥಾನಮಾನ ಕೊಟ್ಟಿದ್ದಾರೆ, ಮೋದಿ ಅವರ ಕೈ ಬಲಪಡಿಸಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ. ಅಂದ್ರೆ ಅರ್ಥ ಏನು? ಕರ್ನಾಟಕದಲ್ಲಿ ಮೋದಿ ಅವರ ಅಲೆ ಇಲ್ಲ, ಕರ್ನಾಟಕದಲ್ಲಿ ಕನ್ನಡಿಗರ ಅಸ್ತಿತ್ವ ಮತ್ತೆ ಅವರ ಹಿತಾಸಕ್ತಿ ಇಂಪಾರ್ಟೆಂಟ್ ಇದೆ. ಅದನ್ನ ಕಾಪಾಡೋದ್ರಲ್ಲಿ ಕೇಂದ್ರ ಸರ್ಕಾರ ವಿಫಲರಾಗಿದ್ದಾರೆ. ಅದಕ್ಕೆ ನಮ್ಗೆ ಯಾರೇ ನಾಯಕರು ಸಿಕ್ಕಿದ್ರು ಕೂಡ ನಾವು ತಗೋತೀವಿ ಅಂತ ಸ್ಪಷ್ಟವಾದಂತ ಸಂದೇಶ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾಯಕತ್ವದ ಕೊರತೆ ರಾಜ್ಯ ಬಿಜೆಪಿನಲ್ಲಿ ಎದ್ದು ಕಾಣ್ತಾ ಇದೆ. ಅದಕ್ಕೆ ಹೋಗೋರು ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ. ಅದಕ್ಕೇನಿದೆ, ಮಾಜಿ ಮುಖ್ಯಮಂತ್ರಿ ಆಗಿ ಒಂದು ಟಿಕೆಟ್ ಕೊಡ್ಲಿಲ್ಲ ಅವ್ರಿಗೆ, ಏನಂದ್ರೆ MLA ಟಿಕೆಟ್ ಕರೆದು MLA ಟಿಕೆಟ್ ಕೊಟ್ವಿ, ಸೋತ್ಮೇಲೆ ಮತ್ತೆ ಅವ್ರ ಗೌರವ ತಕ್ಕಂತೆ ವಿಧಾನ ಪರಿಷತ್ ನಲ್ಲಿ ಅವ್ರ ಸ್ಥಾನ ಕೊಟ್ವಿ. ನಾಳೆ ಈಗ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಅವ್ರು ಬಯಸಿದ್ರೆ ಅವ್ರ ಹೆಸರನ್ನ ನಾವು ಲೋಕಸಭೆಗೂ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಿತ್ತು. ಇಷ್ಟೆಲ್ಲ ಗೌರವ ಕೊಟ್ಟ ಮೇಲೆ ಇವತ್ತು ಅವ್ರು ಬಂದು ಮತ್ತೆ ವಾಪಸ್ ಹೋಗಿದ್ದು ಅವರ ಘನತೆಗೆ ಶೋಭೆ ತರುವಂತದ್ದಲ್ಲ. ಇದರಲ್ಲಿ ಜಗದೀಶ್ ಶೆಟ್ಟರ್ ಅವರು ಸಣ್ಣವರಾಗಿದ್ದಾರೆ, ಅವರ ವ್ಯಕ್ತಿತ್ವಕ್ಕೆ ಈಗ ಚ್ಯುತಿ ಬರ್ತದೆ. ಇದರಿಂದ ನಮಗೇನು ಹಾನಿ ಆಗೋದಿಲ್ಲ, ನಮಗೇನು ಇದರಿಂದ ವ್ಯತ್ಯಾಸ ಆಗೋದಿಲ್ಲ. ಆದ್ರೆ ಅವರ ವ್ಯಕ್ತಿತ್ವಕ್ಕೆ ಮಾತ್ರ ಬಹಳ ದೊಡ್ಡ ಪೆಟ್ಟನ್ನ ಇವತ್ತು ದಿವಸ ಬಿದ್ದಿದೆ ಅಂತ ಹೇಳಿ ನಾನಂತರೂ ಭಾವಿಸಿದ್ದೀನಿ. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದವರು, ಅವರ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥವರು ಆಗಿದ್ರು, ಸ್ಪೀಕರ್ ಆಗಿದ್ರು, ಹಿರಿಯ ಸಚಿವರು. ಅವ್ರ ಪಕ್ಷದಲ್ಲಿ ಅವಮಾನ ಆಯಿತು ಅಂತ ಹೇಳಿ ನಮ್ಮ ಪಕ್ಷಕ್ಕೆ ಸೇರ್ಕೊಂಡ್ರು. ನಮ್ಮ ಪಕ್ಷ ಅವ್ರಿಗೆ ಸೀಟು ಕೊಟ್ಟರು, ಸೋತರು. ಅದಾದ್ಮೇಲೆ ವಿಧಾನ ಪರಿಷತ್ ಸದಸ್ಯರು ಕೂಡ ಮಾಡಿದ್ರು. ನಾವೇನು ಅವ್ರಿಗೇನು ಗೌರವಕ್ಕೇನು ಕುಂದು ತಂದಿರಲಿಲ್ಲ. ಅವರ ಗೌರವಕ್ಕೆ ಕುಂದು ತಂದಿದ್ದು ಬಿಜೆಪಿ ಪಕ್ಷ. ಮತ್ತೆ ವಾಪಸ್ ಅವ್ರು ಹೋಗಿದ್ದಾರೆ. ಯಾವ ಕಾರಣಕ್ಕೆ ಹೋಗಿದಾರೋ ನಮ್ಗಂತೂ ಗೊತ್ತಿಲ್ಲ. ಅವರಾಗೆ ಬಂದ್ರು, ಟಿಕೆಟ್ ಅನ್ನ ಕೊಟ್ವಿ, ಎಲೆಕ್ಷನ್ ಅಲ್ಲಿ ಸೋತ್ರು. ನಮ್ಮೆಲ್ಲ ಕಾರ್ಯಕರ್ತರು ಅಲ್ಲಿ ಎಲ್ಲ ತ್ಯಾಗ ಮಾಡಿ ಅವರ ಇಲೆಕ್ಷನ್ ನ ರಾತ್ರಿ ಆಗಲಿ ದುಡ್ದು ಕಾರ್ಯಕರ್ತರು ಎಲ್ಲ ಮಾಡಿದ್ರು. 35,000ದಿಂದ ಸೋತಾದ್ಮೇಲೂ ಕೂಡ MLC ಮಾಡಿದ್ವಿ. ಯಾವುದೇ ರೀತಿಯಾದಂತ ತೊಂದರೆ ಏನು ಇರಲಿಲ್ಲ. ಯಾಕೆ ವಾಪಸ್ ಹೋಗಿದ್ದಾರೆ ಅಂತೆ ನನಗಂತರೂ ನನಗೆ ದಿಗ್ಭ್ರಮೆ. ಬಂದ್ರೆ ಯಾಕೆ, ಹೋದ್ರೆ ಯಾಕೆ? ಆದ್ರೆ ಬಂದ ಪುಟ್ಟ ಹೋದ ಪುಟ್ಟ ಅಂತಂದ್ರೆ ಅದಕ್ಕೆ ಏನು ಅರ್ಥ ಇಲ್ಲ. ಅವ್ರು ಯಾಕೆ ಬಂದ್ರು, ಯಾರು ಹೋದ್ರು ಅವ್ರನ್ನ ಕೇಳ್ಬೇಕು ನಾವು. ಭಯ ಇರಬೇಕೇನು ಅಥವಾ ಮತ್ತೊಂದೇನು ಇದು ಐಟಿದಿಂಗೇನೋ ಇರುತ್ತೆ. ಅದನ್ನು ಜನತೆಗೆ ಏನು ಹೇಳಿಲ್ಲ. ಅವರು ಯಾಕೆ ಹೋಗಿದಾರ ಅನ್ನೋ ಜನತೆಗೆ ಅವ್ರು ಹೇಳ್ಬೇಕು. ನಾನು ಹೋಗಿಲ್ಲಲ್ಲ, ನಾನು ಬಂದಿದ್ರೆ ಯಾಕೆ ಹೋದ್ರತ್ತೆ ಅವರೇ ಹೇಳ್ಬೇಕು. ಅವ್ರು ಹೇಳ್ತಾರೆ ನೋಡಿ, ಇವತ್ತು ನಾಳೆ ನೀವು ಕೇಳ್ತೀವಿ ಬಿಡಲ್ಲ. ಅದಿಬ್ಬರದು ಹೊರಗೆ ಬರುತ್ತೆ. ಇವೆಲ್ಲ ಊಹಾಪೋಹಗಳು. ಇಂಥ ಊಹಾಪೋಹಗಳಿಗೆ ಏನು ಬೆಲೆ? ಇವಾಗ ಒಮ್ಮೆ ಏನಾಗತ್ತೆ ಇವ್ರೆ, ಅವ್ರ ಥ್ರೆಟ್ ಆಯ್ತು ಏನಾಯ್ತೋ ಗೊತ್ತಿಲ್ಲಲ್ಲ. ಅದು ಇನ್ನೂ ಸ್ಪಷ್ಟವಾದ ನಿಲುವು ಅವ್ರು ಹೇಳಿ. ಅವ್ರು ಬಂದಾಗಲೂ ಹೆಚ್ಚಲಿಲ್ಲ, ಹೋದಾಗೂ ಕುಂದಲ್ಲ. ಸೊ ಅವ್ರು ಬಂದಾಗ ಎಲ್ಲಿ ಹೆಚ್ಚಿತು? ಅವರೇ 35 ಸಾಲಿನ ಸೋತಾರೆ. 35 ಸಾಲಿನ ಸೋತಿಲ್ವಾ? ಭಯ ಬೇಡ. 2028ರವರೆಗೂ ನಾವು ಇಲ್ಲಿರ್ತೀವಿ. ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷ ಸರ್ಕಾರ ಕರ್ನಾಟಕದಲ್ಲಿ ಇರ್ತದೆ. ಸರ್ಕಾರ 28ವರೆಗೂ ಇರ್ತೀವಿ ಅಂತ ಹೇಳ್ತೀನಿ, ಅಷ್ಟು ಮಾತ್ರ ಗೊತ್ತು. ಜಗದೀಶ್ ಶೆಟ್ಟರ್ ಭಾಷಣ, ಅವ್ರ ಹೇಳಿಕೆ ನೀವೇ ನೋಡಿದ್ದೀರಿ. ನನಗೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಅವಮಾನ ಆಗಲಿ ಅಸಮಾಧಾನ ಆಗಲಿ ಇಲ್ಲ, ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಜಗದೀಶ್ ಶೆಟ್ಟರು ಸಾಮಾನ್ಯ ಮೊದಲಿಂದನೂ ಕೂಡ RSS ಸಿದ್ಧಾಂತದಲ್ಲಿ ಬಂದಂಥವ್ರು. ಅವರು ಮೊನ್ನೆ ಅವರಿಗೆ ವಿಧಾನಸಭೆ ಸದಸ್ಯ ಟಿಕೆಟ್ ಕೊಡಲಿಲ್ಲ ಅಂತೇಳಿ ಬೇಸರದಿಂದ ಅವರು ತೀರ್ಮಾನ ತೆಗೆದುಕೊಂಡಿದ್ದವರು. ಈಗ ನಾನು ಬೇರೆ ಪಾರ್ಟಿಗೆ ಹೋಗಿದ್ದೆ, ಜನತಾದಳದಲ್ಲಿ 2004 ನಾನು ಇದ್ದೆ. ಅಲ್ಲಿ ಹೋಗಲಿಲ್ಲ ನನಗೆ, ಅದಕ್ಕೆ ತಿರ್ಗಿ ವಾಪಸ್ ಕಾಂಗ್ರೆಸ್ಸಿಗೆ ಬಂದೆ. ಅವರು ಹಂಗೆ ಬಂದರು, 4 ತಿಂಗಳಿದ್ರು, ಹೋಗಲಿಲ್ಲ ಅಂತ ವಾಪಸ್ ಹೋಗಿದ್ದಾರೆ ಅಷ್ಟೇ. ಆದ ಕ್ಷಣ ಕಾಂಗ್ರೆಸ್ನವ್ರೇನೋ ಅವ್ರನ್ನ ಚೆನ್ನಾಗಿ ನಡೆಸ್ಕೊಳ್ಳಿಲ್ಲ ಅಂತ ಏನಿಲ್ಲ, ಅವರೇ ಸ್ವಯಂ ಹೇಳಿದ್ದಾರೆ.
ಇದರಲ್ಲಿ ಅವ್ರ ಮೇಲೆ ಯಾವುದೇ ವೈಯಕ್ತಿಕ ಮಾತುಗಳನ್ನು ಆರೋಪಗಳನ್ನು ಮಾಡ್ತಕ್ಕಂಥದ್ದು ಯಾರಿಗೂ ಸಾಧು ಅಲ್ಲ. ಅವರು ಮೊದಲಿಂದನೂ ಕೂಡ ಮನುಷ್ಯ ಸರಳ ನಡವಳಿಕೆಗೆ ಹೆಸರಾಗಿದ್ದಂಥವ್ರು. ಅವ್ರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಸ್ವತಂತ್ರರಿರ್ತಾರೆ. ಅದಕ್ಕೆ ಯಾರ್ದು ಆಕ್ಷೇಪಣೆ ಏನಿಲ್ಲ, ನಮ್ಮದು ಆಕ್ಷೇಪಣೆ ಇಲ್ಲ. ಈಗ ಅವ್ರ ಪಾರ್ಟಿಗೆ ಬಿಟ್ಟಿರೋದು ಯಾರನ್ನ ಹೆಂಗನ ಸೇರಿಸ್ಕೋಬೋದು, ಯಾರು ಇರಬೇಕು ಯಾರೆಲ್ಲ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ನಮಗೆ ಯಾವುದೇ ರೀತಿಯಿಂದ ಡಿಫರೆನ್ಸ್ ಆಗಿಲ್ಲ. ನಮಗೆ ಝೀರೋ ಇನ್ಕಮ್ ಇದೆ, ಝೀರೋ ಔಟ್ಕಮ್ ಇದೆ. ನಮಗೆ ಯಾವ ರೀತಿಯ ₹1 ಅವರಿಂದ ಲಾಭನೂ ಆಗಿಲ್ಲ, ನಮಗೆ ಅವರಿಂದ ₹1 ನಷ್ಟನೂ ಆಗಿಲ್ಲ. ಮೊನ್ನೆ ತಾನೇ ಯಾವ BJP ಅವ್ರನ್ನ ಟಿಕೆಟ್ ಕೊಟ್ಟಿರಲಿಲ್ಲ, ಯಾವ BJP ಅವರು ಇಷ್ಟು ವರ್ಷ ಅವರು BJP ಪಾರ್ಟಿಯಲ್ಲಿ ಕೆಲಸ ಮಾಡಿದ್ರು, ಸಂಘ ಪರಿವಾರದಿಂದ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಅವರು ಕಡೆಗಣಿಸಿದ ನಂತರ ನಾವು ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಅಂತ ಹೇಳಿ ನಮ್ಮ ಪಕ್ಷ ಅವರಿಗೆ ಗೌರವವನ್ನು ಸಲ್ಲಿಸಿ MLC ಮಾಡಿದ್ರ ಜೊತೆಗೆ ಎಲ್ಲ ಪಕ್ಷದ ಕಾರ್ಯಕ್ರಮಗಳಲ್ಲಿ ಅವರಿಗೆ ಮೇನ್ ಸ್ಟೇಜೇ ಇತ್ತು. ಅವರಿಗೆ ಆಕಸ್ಮಿಕವಾಗಿ ಯಾಕೆ ಬಿಟ್ಟು ಹೋದ್ರು, ಏನು ಕಾರಣ, ಅವ್ರು ಹೇಳ್ತಕ್ಕಂಥದ್ದು ನಾನು BJPಗೆ ಹೋಗಿದ್ದೆ, ಭಾಳ ಖುಷಿಯಿಂದ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ.